ಮೇಷರಾಶಿ ಧನ ನಷ್ಟಯೋಗ, ಮಾನಸಿಕವಾಗಿ ಕೆಲವು ಕಾರಣವಿಲ್ಲದ ಅಸಮಾಧಾನಗಳು ಎದುರಾಗುವ ಯೋಗ, ಬಹಳ ಸ್ನೇಹಿತರೊಂದಿಗೆ ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆ, ಮಾನಸಿಕವಾದ ಖಿನ್ನತೆಗಳು ನಿಮ್ಮನ್ನು ಬಾಧಿಸುವ ಸಾಧ್ಯತೆ, ಆರೋಗ್ಯ ವಿಚಾರದಲ್ಲಿ ವ್ಯತ್ಯಾಸಗಳು, ಸ್ತ್ರೀಯರಿಗೆ ಋತುಚಕ್ರದಿಂದ ಆಗುವಂತಹ ಸಮಸ್ಯೆಗಳು, ರಕ್ತದೊತ್ತಡದ ಸಮಸ್ಯೆ ಇರುವವರು ಸ್ವಲ್ಪ ವೈದ್ಯರ ಸಲಹೆ ಪಡೆಯಿರಿ. ವ್ಯಾಪಾರದಲ್ಲಿ ಏರುಪೇರುಗಳನ್ನು ಕಾಣುವಂತಹ ಸಾಧ್ಯತೆಗಳು ಜಾಸ್ತಿಯಾಗಿದೆ. ರೈತರಿಗೆ ಈ ದಿನ ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳು ಜಾಸ್ತಿಯಾಗಿ ನಿಮ್ಮನ್ನು ಮನಸ್ಸಿಗೆ ಅಸಮಾಧಾನ ಉಂಟಾಗುವ ಘಟನೆಗಳನ್ನು ಸೂಚಿಸಲ್ಪಡ್ತಾ ಇದೆ. ಯಂತ್ರೋಪಕರಣದಲ್ಲಿ ಉದ್ಯೋಗ ಮಾಡುವವರಿಗೆ ಅನಿರೀಕ್ಷಿತವಾಗಿ ಭಯಗಳು ಎದುರಾಗುವ ಲಕ್ಷಣಗಳಿದೆ. ರಕ್ಷಣಾ ಇಲಾಖೆಯವರಿಗೆ ಮೇಲಾಧಿಕಾರಿಗಳಿಂದ ತುಂಬ ಕಿರಿಕಿರಿಗಳು ಎದುರಾಗುವ ಸಾಧ್ಯತೆ ಇದೆ. ಮೇಷರಾಶಿಯವರಿಗೆ ಮಿಶ್ರಪ್ರದವಾದ ಫಲ ಜಾಸ್ತಿಯಾಗಿ ಕಾಣಿಸುತ್ತಾ ಇದೆ. ಸಮಾಧಾನ ಮತ್ತು ದುರ್ಗಾದೇವಿಯ ಆರಾಧನೆ, ನಾಗದೇವರ ಆರಾಧನೆಯಿಂದ ಶುಭ. ವೃಷಭ ರಾಶಿ ಲಾಭಪ್ರದವಾದಂತಹ ದಿನ. ಆರ್ಥಿಕದಲ್ಲಿ ಪ್ರಗತಿ ಕಾಣ್ತೀರಾ, ವ್ಯಾಪಾರದಲ್ಲಿ ಅಭಿಷ್ಟ ಫಲ ಕಾಣ್ತೀರಾ, ಭೂ ಸಂಬಂಧಪಟ್ಟ ವ್ಯವಹಾರವನ್ನು ಮಾಡುವ ಯೋಗವನ್ನು ಹೊಂದುತ್ತೀರಾ. ಭೂಮಿಯ ವ್ಯವಹಾರದ ಮಧ್ಯಮ ದಲ್ಲಾಳಿಗಳಿಗೆ ಈ ದಿನ ಅನಿರೀಕ್ಷಿತ ಧನಲಾಭ ಯೋಗಗಳು. ವಿಶೇಷವಾಗಿ ಈ ದಿನ ವಾಹನ ಚಾಲಕರಿಗೆ ಅಭಿಷ್ಟ ಫಲ, ಪ್ರಶಂಸೆಗಳು ಎದುರಾಗುವ ಯೋಗಗಳು. ರಕ್ಷಣಾ ಇಲಾಖೆಯಲ್ಲಿ ಕೆಲಸ ಮಾಡುವವರಿಗೆ ಅಭಿಷ್ಟ ಫಲಗಳು ಮತ್ತು ಮೇಲಾಧಿಕಾರಿಗಳ ಪ್ರಶಂಸೆಗಳು ಚೆನ್ನಾಗಿದೆ. ಬಹುತೇಕವಾಗಿ ಶುಭ ಇದೆ. ಸಮಯಕ್ಕೆ ಮಹತ್ವ ಕೊಡಿ, ಸಾಧನೆ ಮಾಡಿ ಲಾಭವನ್ನು ಪಡೆದುಕೊಳ್ಳುವ ಕ್ರಮವನ್ನು ಅನುಕರಣೆ ಮಾಡಿ. ತಾವು ಈ ದಿನ ಮಾಡಬೇಕಾದದ್ದು ಸುಬ್ರಹ್ಮಣ್ಯ ದೇವರ ಪ್ರಾರ್ಥನೆ. ಮಿಥುನ ರಾಶಿ, ಈ ರಾಶಿಯವರು ಈ ದಿನ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ. ಸ್ವಲ್ಪ ಪಿತ್ತೋಷ್ಣ ಸಂಬಂಧಪಟ್ಟ ಆರೋಗ್ಯದ ತುಸು ವ್ಯತ್ಯಾಸಗಳು ಕಾಣುವ ಸಾಧ್ಯತೆ, ಆಲಸ್ಯವು ಕೂಡಿರುವಂತಹ ಸಾಧ್ಯತೆಗಳು ಉಂಟಾಗುತ್ತೆ. ವ್ಯಾಪಾರಿಗಳಿಗೆ ಅಭಿಷ್ಟ ಫಲಗಳು ಉಂಟಾಗುತ್ತೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ, ಪ್ರಯಾಣ ಮಾಡುವ ಯೋಗಾದಿಗಳು, ಪರಸ್ಥಳದಲ್ಲಿ ವಾಸಿಸುವ ಯೋಗಾದಿಗಳು ಉಂಟಾಗುತ್ತೆ. ಆರ್ಥಿಕ ಸ್ಥಿತಿಯ ವಿಚಾರದಲ್ಲಿ ಬ್ಯಾಂಕು, ಸೊಸೈಟಿ ಇತ್ಯಾದಿಗಳಿಂದ ಲೋನ್ ಪಡೆದುಕೊಳ್ಳುವ ಅವಕಾಶಗಳು ಈ ದಿನ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ಮಿಥುನ ರಾಶಿಯವರಿಗೆ ಭೂಮಿ, ಮನೆ, ವಾಹನ ಇತ್ಯಾದಿಗಳ ಅನುಭವಗಳನ್ನು ಪಡೆದುಕೊಳ್ಳುವ ಯೋಗಗಳು ಚೆನ್ನಾಗಿದೆ. ಬಹುತೇಕವಾಗಿ ಶುಭ ಫಲವನ್ನು ಪಡೆಯುವ ಯೋಗ ಮಿಥುನ ರಾಶಿಯವರಿಗಿದೆ. ತಾವು ಮಾಡಬೇಕಾದದ್ದು ಈ ದಿನ ಆದಿತ್ಯ ಹೃದಯ ಪಾರಾಯಣವನ್ನು ಮಾಡಿ ಶಿವದೇವರ ಆರಾಧನೆಗೆ ಮಹತ್ವವನ್ನು ಕೊಡುವುದು ಒಳ್ಳೆಯದು. ಕರ್ಕಾಟಕ ರಾಶಿ, ಮಾತಾಪಿತೃಗಳ ಮೂಲದಿಂದ ಆರೋಗ್ಯದ ನಿಮಿತ್ತ ಧನಹಾನಿ ಯೋಗ. ಉದ್ಯೋಗದ ವಿಷಯದಲ್ಲಿ ಏರುಪೇರುಗಳನ್ನು ಕಾಣುವ ಸಾಧ್ಯತೆ, ಬರುವ ಸಂಪತ್ತು ಬಾರದೇ ಇರುವುದರಿಂದ ಮಾನಸಿಕ ಖಿನ್ನತೆ. ವ್ಯಾಪಾರಿಗಳಿಗೆ ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳು ಕಾಣುವ ಸಾಧ್ಯತೆ, ಕೊಟ್ಟ ಮಾತು ತಪ್ಪಿ ಹೋಗುವಂತಹ ಸಾಧ್ಯತೆಗಳು ಅಧಿಕವಾಗಿದೆ. ಗುಪ್ತ ಶತ್ರುಗಳ ಭಯಾದಿಗಳು ಉಂಟಾಗುವ ಸಾಧ್ಯತೆ ಇದೆ. ಸಮಾಧಾನ ಮತ್ತು ಸಹನೆಯಿಂದ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವುದು ಬಹಳ ಒಳ್ಳೆಯದು. ಕರ್ಕಾಟಕ ರಾಶಿಯವರಿಗೆ ಈ ದಿನ ವ್ಯಾಪಾರ ಮಾಡುವವರಿಗೆ ಲಾಭದಾಯಕದಲ್ಲಿ ವ್ಯತ್ಯಾಸ ಇದೆ. ಹಾಗೆಯೇ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ನಿಮಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಬರುವ ಸಂಪತ್ತು ಬಾರದೇ ಇರುವುದರಿಂದ ಮನಸ್ಸಿಗೆ ಅಸಮಾಧಾನದ ಘಟನೆಗಳು ಎದುರಾಗುವ ಲಕ್ಷಣ ಇದೆ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರಪ್ರದವಾದ ಫಲಗಳು ಅಧಿಕವಾಗಿ ಕಾಣುವುದರಿಂದ ಸಮಾಧಾನ. ಹಾಗೆಯೇ ತಾವು ಮಾಡಬೇಕಾದ ಈ ದಿನದ ದೇವತಾ ಪ್ರಾರ್ಥನೆ ಆದಿತ್ಯ ಹೃದಯ ಪಾರಾಯಣವನ್ನು, ವಿಷ್ಣು ಸಹಸ್ರನಾಮವನ್ನು ಮಾಡುವುದು ಒಳ್ಳೆಯದು. ಸಿಂಹರಾಶಿ, ಈ ರಾಶಿಯವರು ಈ ದಿನ ಸ್ವಲ್ಪ ಜಾಗ್ರತೆಯಾಗಿರುವುದು ಬಹಳ ಒಳ್ಳೆಯದು. ಯಾವುದೇ ಸ್ನೇಹಿತರ ಮಾತಿನ ಮೇಲೆಗೆ ಪೂರ್ವಾಪರ ತಿಳಿಯದೆ ಆಪಾದನೆಗೆ ಒಳಪಡುವಂತಹ ಅವಕಾಶಗಳು ನಿಮ್ಮ ಪಾಲಿಗೆ ಜಾಸ್ತಿ ಇದೆ. ಪ್ರಯಾಣ ಯೋಗಾದಿಗಳು ಉಂಟಾಗುತ್ತೆ. ಶತ್ರು ಭಯಗಳಿರಬಹುದು. ಆರ್ಥಿಕ ಸ್ಥಿತಿಯ ವ್ಯತ್ಯಾಸಗಳಿರಬಹುದು. ಉದ್ಯೋಗದ ಸ್ಥಳವನ್ನು ಬದಲಾಯಿಸುವ ಮನಸ್ಥಿತಿಗಳು ಬರಬಹುದು. ಬದಲಾಯಿಸಬಾರದು. ಮಾತಾಪಿತೃಗಳ ವಿಷಯದಲ್ಲಿ ಚಿಕ್ಕಪುಟ್ಟ ವಿಚಾರದಲ್ಲಿ ಕಲಹಗಳು ಕಾಣಬಹುದು. ಸಂಸಾರಿಕದಲ್ಲಿಯೂ ಕಲಹ ಕಾಣುವಂತಹ ಲಕ್ಷಣಗಳಿದೆ. ಸಮಾಧಾನವೇ ಪ್ರಧಾನ. ವ್ಯಾಪಾರಿಗಳಿಗೆ ಈ ದಿನ ಮಧ್ಯಮವಾದ ವ್ಯಾಪಾರ ಫಲ. ಹಾಗೆಯೇ ರೈತರಿಗೆ ಈ ದಿನ ಆರ್ಥಿಕ ಸ್ಥಿತಿಯ ಮುಗ್ಗಟ್ಟು ಮತ್ತು ವ್ಯಾಪಾರದಲ್ಲಿ ನಷ್ಟ. ವಾಹನ ಚಾಲಕರಿಗೆ ಈ ದಿನ ಸ್ವಲ್ಪ ಜಾಗ್ರತೆಯಾಗಿರಬೇಕು. ಕಾರಣವಿಲ್ಲದೆ ಕಲಹ ಸಂಭವಿಸುವ ಸಾಧ್ಯತೆ ಉದ್ಯೋಗ ಸ್ಥಳದಲ್ಲಿ ಇರುತ್ತೆ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರಪ್ರದವಾದ ಫಲವು ಅಧಿಕವಾಗಿ ಕಾಣಿಸುತ್ತೆ. ತಾವು ಮಾಡಬೇಕಾದ ಈ ದಿನದ ಆರಾಧನೆ ನಾಗದೇವರ ಸೇವೆಯನ್ನು, ದುರ್ಗಾದೇವಿಯ ಆರಾಧನೆಯನ್ನು ಮಾಡುವುದು ಬಹಳ ಒಳ್ಳೆಯದು. ಕನ್ಯಾ ರಾಶಿ, ಅವಿವಾಹಿತರಿಗೆ ವಿವಾಹ, ಆರ್ಥಿಕ ಸ್ಥಿತಿಯ ಸಮಸ್ಯೆಯಿಂದ ಮುಕ್ತಿಯಾಗುವುದು,
ಪ್ರಯಾಣ ಮಾಡುವ ಸಾಧ್ಯತೆಗಳು, ಸ್ನೇಹಿತರಿಂದ ಸಹಾಯ ದೊರಕುವುದು, ಬ್ಯಾಂಕುಗಳಿಂದ ಸಾಲ ಪಡೆದುಕೊಳ್ಳುವ ಸಾಧ್ಯತೆಗಳುಂಟಾಗುವುದು, ಪತ್ರ ವ್ಯವಹಾರಗಳ ಸಮಸ್ಯೆಯಿಂದ ಮುಕ್ತಿಯಾಗುವಂತಹ ಸಾಧ್ಯತೆ, ವಾಹನ, ಮನೆ, ಭೂಮಿ ಇತ್ಯಾದಿಗಳನ್ನು ಪಡೆದುಕೊಳ್ಳುವ ಒಳ್ಳೆಯ ಅವಕಾಶಗಳು ಕಾಣಿಸುತ್ತೆ. ಸ್ವಂತ ಮನೆ ಮಾಡಿ ಬೇಕಾದಂತಹ ಅಲಂಕಾರ ವಸ್ತುಗಳನ್ನು ತರುವಂತಹ ಪ್ರಯತ್ನ ಮಾಡ್ತೀರಾ. ಈ ದಿನ ಕನ್ಯಾ ರಾಶಿಯವರಿಗೆ ಬಹುತೇಕ ಒಳ್ಳೆಯ ಫಲಗಳು ಕಾಣುವುದರಿಂದ ಸಮಯಕ್ಕೆ ಹೆಚ್ಚಿನ ಆದ್ಯತೆಯನ್ನು, ಆಲಸ್ಯದಿಂದ ದೂರವಾಗಿರುವಂತಹ ಸಾಧನೆಯನ್ನು ಮಾಡಿದರೆ ಒಳ್ಳೆಯ ಅಭಿಷ್ಟ ಫಲ ನಿಮ್ಮ ಪಾಲಿಗೆ ಉಂಟಾಗುತ್ತೆ. ತಾವು ಈ ದಿನ ಮಾಡಬೇಕಾದದ್ದು ಮಹಾಗಣಪತಿಯ ಸೇವೆ, ನಾಗದೇವರ ಆರಾಧನೆ.